ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಅದೇನು ಅಂದ್ರೆ ಶಿಸ್ತು. ಜೀವನದಲ್ಲಿ ಯಶಸ್ಸು ಬರೋದಕ್ಕೆ ತುಂಬಾ ಜನ ಏನ್ಬೇಕು ಅಂತ ಯೋಚಿಸ್ತಾರೆ ಗೊತ್ತಾ? ಯಾರೋ ಹೇಳ್ತಾರೆ ಬುದ್ಧಿ ಬೇಕು ಅಂತ, ಯಾರೋ ಹೇಳ್ತಾರೆ ಅದೃಷ್ಟ ಬೇಕು ಅಂತ, ಯಾರೋ ಹೇಳ್ತಾರೆ ಹಣ ಬೇಕು ಅಂತ. ಆದರೆ ನಿಜ ಹೇಳಬೇಕು ಅಂದ್ರೆ ಈ ಎಲ್ಲಕ್ಕಿಂತ ಮುಖ್ಯವಾದದ್ದು ಶಿಸ್ತು. ಶಿಸ್ತು ಇದ್ರೆ ಸಾಮಾನ್ಯ ವ್ಯಕ್ತಿಯು ದೊಡ್ಡ ಸಾಧನೆ ಮಾಡಬಹುದು. ಆದರೆ ಶಿಸ್ತು ಇಲ್ಲ ಅಂದ್ರೆ ದೊಡ್ಡ ಪ್ರತಿಭೆ ಇದ್ರೂ ಪ್ರಯೋಜನ ಇಲ್ಲ. ಒಂದು ಸಣ್ಣ ಕಥೆ ಹೇಳ್ತೀನಿ. ಒಂದು ಊರಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳಿದ್ರು. ಇಬ್ಬರೂ ಒಂದೇ ಶಾಲೆಯಲ್ಲಿ ಓದ್ತಿದ್ರು. ಒಬ್ಬ ವಿದ್ಯಾರ್ಥಿ ತುಂಬ ಬುದ್ಧಿವಂತ. ಪಾಠ ಒಂದು ಸಲ ಕೇಳಿದ್ರೆ ಸಾಕು ಅವನಿಗೆ ನೆನಪಾಗುತ್ತಿತ್ತು. ಇನ್ನೊಬ್ಬ ವಿದ್ಯಾರ್ಥಿ ಸಾಮಾನ್ಯ. ಅವನಿಗೆ ಪಾಠ ಅರ್ಥ ಆಗೋಕೆ ಸ್ವಲ್ಪ ಸಮಯ ಬೇಕು. ಆದರೆ ಒಂದು ವ್ಯತ್ಯಾಸ ಇತ್ತು. ಆ ಬುದ್ಧಿವಂತ ವಿದ್ಯಾರ್ಥಿ ಏನ್ಮಾಡ್ತಿದ್ದ ಗೊತ್ತಾ? ಅವನು ಹೆಚ್ಚು ಸಮಯ ಆಟ ಆಡ್ತಿದ್ದ. ನನಗೆ ಗೊತ್ತಿದೆ ಅನ್ನೋ ನಂಬಿಕೆಯಲ್ಲಿ ಓದನ್ನು ನಿರ್ಲಕ್ಷ್ಯ ಮಾಡ್ತಿದ್ದ. ಆದರೆ ಇನ್ನೊಬ್ಬ ವಿದ್ಯಾರ್ಥಿ ಪ್ರತಿದಿನ ಸಮಯಕ್ಕೆ ಓದ್ತಿದ್ದ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತಿದ್ದ. 1 ವರ್ಷ ಕಳೆದ ನಂತರ ಪರೀಕ್ಷೆ ಬಂತು. ಫಲಿತಾಂಶ ಬಂದಾಗ ಎಲ್ಲರೂ ಆಶ್ಚರ್ಯಪಟ್ರು. ಯಾಕಂದ್ರೆ ಆ ಸಾಮಾನ್ಯ ವಿದ್ಯಾರ್ಥಿಯೇ ಮೊದಲ ಸ್ಥಾನ ಪಡೆದ. ಯಾಕೆ ಗೊತ್ತಾ? ಅವನ ಬಳಿ ದೊಡ್ಡ ಬುದ್ಧಿ ಇರಲಿಲ್ಲ, ಆದರೆ ಅವನ ಬಳಿ ಶಿಸ್ತು ಇತ್ತು. ಇದು ಜೀವನದ ದೊಡ್ಡ ಸತ್ಯ. ಇನ್ನೊಂದು ಕಥೆ ಹೇಳ್ತೀನಿ. ಒಂದು ದಿನ ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಅವನು ಹೊಲಕ್ಕೆ ಹೋಗ್ತಿದ್ದ. ಮಳೆ ಇರ್ಲಿ ಬಿಸಿಲಿರ್ಲಿ ಅವನು ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಅವನ ಪಕ್ಕದ ರೈತ ಏನ್ಮಾಡ್ತಿದ್ದ ಗೊತ್ತಾ? ಒಂದು ದಿನ ಕೆಲಸ ಮಾಡ್ತಿದ್ದ, ಮತ್ತೊಂದು ದಿನ ವಿಶ್ರಾಂತಿ ಮಾಡ್ತಿದ್ದ. ಕೆಲ ತಿಂಗಳ ನಂತರ ಬೆಳೆ ಕೊಯ್ಯುವ ಸಮಯ ಬಂತು. ಶಿಸ್ತಿನಿಂದ ಕೆಲಸ ಮಾಡಿದ ರೈತನ ಹೊಲದಲ್ಲಿ ತುಂಬಾ ಬೆಳೆ ಬಂದಿತ್ತು. ಆದರೆ ಇನ್ನೊಬ್ಬ ರೈತನ ಹೊಲದಲ್ಲಿ ಬೆಳೆ ತುಂಬಾ ಕಡಿಮೆ. ಅಲ್ಲಿ ಎಲ್ಲರಿಗೂ ಒಂದು ಪಾಠ ಸಿಕ್ಕಿತು. ಪ್ರತಿದಿನ ಸಣ್ಣ ಪ್ರಯತ್ನ ಮಾಡಿದರೆ ಒಂದು ದಿನ ದೊಡ್ಡ ಫಲಿತಾಂಶ ಸಿಗುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಇದೇ ನಿಯಮ. ಒಂದು ದಿನ ತುಂಬಾ ಓದಿದ್ರೆ ಯಶಸ್ಸು ಬರೋದಿಲ್ಲ. ಆದರೆ ಪ್ರತಿದಿನ ಸ್ವಲ್ಪ ಓದಿದರೆ ಒಂದು ದಿನ ದೊಡ್ಡ ಬದಲಾವಣೆ ಬರುತ್ತದೆ. ಶಿಸ್ತು ಅಂದ್ರೆ ದೊಡ್ಡ ವಿಷಯ ಏನೂ ಅಲ್ಲ. ಕೆಲವು ಸಣ್ಣ ಅಭ್ಯಾಸಗಳು. ಬೆಳಿಗ್ಗೆ ಸಮಯಕ್ಕೆ ಎದ್ದು ಸಮಯ ವ್ಯರ್ಥ ಮಾಡದೆ ಪ್ರತಿದಿನ ಸ್ವಲ್ಪ ಓದಿ ಸ್ವಲ್ಪ ಹೊಸದನ್ನ ಕಲಿಯುವುದು. ಈ ಸಣ್ಣ ಅಭ್ಯಾಸಗಳೇ ನಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ನಿಮ್ಮ ಮನಸ್ಸು ಯಾವಾಗಲೂ ಸುಲಭದ ದಾರಿಯನ್ನೇ ತೋರಿಸುತ್ತದೆ. ಅದು ಹೇಳುತ್ತದೆ, ಇವತ್ತು ಬಿಡು, ನಾಳೆ ಮಾಡೋಣ, ಸ್ವಲ್ಪ ವಿಶ್ರಾಂತಿ ಮಾಡು. ಆದರೆ ಯಶಸ್ಸು ಬಯಸುವವರು ಏನ್ಮಾಡ್ತಾರೆ ಗೊತ್ತಾ? ಅವರು ತಮ್ಮ ಮನಸ್ಸನ್ನೇ ನಿಯಂತ್ರಣ ಮಾಡ್ತಾರೆ. ಅವರಿಗೆ ಗೊತ್ತು, ಇವತ್ತು ಮಾಡಿದ ಕಷ್ಟವೇ ನಾಳೆಯ ಸಂತೋಷ. ಒಂದು ದಿನ ನೀವು ಯಶಸ್ವಿಯಾದಾಗ ಜನರು ನಿಮ್ಮ ಫಲಿತಾಂಶವನ್ನು ಮಾತ್ರ ನೋಡ್ತಾರೆ. ಆದರೆ ಅವರಿಗೆ ಗೊತ್ತಾಗೋದಿಲ್ಲ ನೀವು ಮಾಡಿದ ಶ್ರಮ. ಹೀಗಾಗಿ ಸ್ನೇಹಿತರೆ, ಇವತ್ತಿನಿಂದ ಒಂದು ನಿರ್ಧಾರ ಮಾಡೋಣ. ಪ್ರತಿದಿನ ಸ್ವಲ್ಪ ಶಿಸ್ತು ಪಾಲಿಸೋಣ. ಪ್ರತಿದಿನ ಸ್ವಲ್ಪ ಶ್ರಮ ಪಡೋಣ. ಒಂದು ದಿನ ನಾವು ಕನಸು ಕಂಡ ಜೀವನ ನಮ್ಮ ಮುಂದೆ ನಿಂತಿರುತ್ತದೆ. ಆ ದಿನ ದೂರ ಇಲ್ಲ. ಆದರೆ ಅದಕ್ಕೆ ಬೇಕಾದದ್ದು ಒಂದೇ ಒಂದು, ಅದು ಶಿಸ್ತು. ಹೀಗಾಗಿ ನೆನಪಿಟ್ಕೊಳ್ಳಿ, ಪ್ರತಿಭೆ ನಿಮ್ಮನ್ನು ಆರಂಭ ಮಾಡಿಸುತ್ತದೆ, ಆದರೆ ಶಿಸ್ತು ನಿಮ್ಮನ್ನು ಗೆಲುವಿನವರೆಗೆ ಕೊಂಡೊಯ್ಯುತ್ತದೆ. ಧನ್ಯವಾದಗಳು.